ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಅತಿ ಮುಖ್ಯವಾದ ದಿನಗಳಲ್ಲಿದೆ. ಹೀಗಂದರೆ ನಿಮಗೆ ಆಶ್ಚರ್ಯ ಆಗಬಹುದು, ಭಾರತಕ್ಕೆ ಮುಖ್ಯವಲ್ಲದ ದಿನಗಳು, ಮುಖ್ಯವಾದ ದಿನಗಳು ಅಂತ ಏನಾದರೂ ಇರುತ್ತಾ ಅಂತ. ನಾನು ಯಾಕೆ ಹೀಗೆ ಹೇಳಿದೆ ಅಂತಂದರೆ, ಈಗ ಇಡೀ ದೇಶದಲ್ಲಿ ಚುನಾವಣೆ ನಡೀತಾ ಇದೆ. ಈ ಚುನಾವಣೆ ಭಾರತಕ್ಕೆ ಅತ್ಯಂತ ಮುಖ್ಯವಾಗುತ್ತೆ. ಕಾರಣ ಏನು? ಮುಂದಿನ 5 ವರ್ಷಗಳ ಕಾಲ ಈ ದೇಶವನ್ನು ಯಾರ ಕೈಗೆ ಕೊಡ್ತೀವಿ ಎನ್ನುವಂತಹದ್ದು ನಿರ್ಧಾರವಾಗುವಂತಹ ದಿನಗಳು. ಹೀಗಾಗಿ ಈ ಚುನಾವಣೆಯ ಒಂದೊಂದು ದಿನವೂ ಕೂಡ ಅತ್ಯಂತ ಕ್ರೂಷಿಯಲ್ ಆಗುತ್ತೆ. ಒಂದು ದಿನ ಎಡವಟ್ಟಾದರೂ ಕೂಡ ದೇಶದ ಚಿತ್ರಣವೇ ಬದಲಾಗುತ್ತೆ. ಯಾರೋ ಅಸಮರ್ಥರ ಕೈಗೆ ಇಡೀ ದೇಶ ಹೋಗ್ಬಿಡಬಹುದು. ಈ ಎಲ್ಲ ಆತಂಕ ಇದ್ದೇ ಇರುತ್ತೆ. ಹೀಗಾಗಿ ಭಾರತದ ಪಾಲಿಗೆ ಈ ಚುನಾವಣೆಯ ದಿನಗಳೇನಿದ್ದಾವೆ, ಸರಿಸುಮಾರು 45 ದಿನಗಳು ಅತ್ಯಂತ ಮುಖ್ಯವಾಗುತ್ತೆ. ಮಿತ್ರರೇ, ಇಂತಹ ಸಂದರ್ಭದಲ್ಲಿ ಈ ದೇಶದ ಚಿತ್ರಣವನ್ನು ಬದಲು ಮಾಡಬೇಕು. ಈ ದೇಶದಲ್ಲೇನು ಒಂದು ನರೇಟಿವ್ ಸೆಟ್ ಆಗಿದೆ, ಇವರ ಕೈಗೆ ಮುಂದಿನ 5 ವರ್ಷ ಅಧಿಕಾರ ಸಿಗಬಹುದು ಅನ್ನುವಂಥ ಚಿತ್ರಣ ಇದೆಯಲ್ಲ, ಇದನ್ನು ಬದಲಿಸಬೇಕು ಅಂತ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ. ಮಿತ್ರರೇ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇದನ್ನು ಹುನ್ನಾರ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಅದೊಂದು ಪ್ರಯತ್ನ ಅಂತ ಹೇಳಬಹುದಿತ್ತು. ಆದರೆ ಈ ವಿಚಾರದಲ್ಲಿ ಮಾತ್ರ ಹಾಗೆ ಹೇಳುವ ಹಾಗಿಲ್ಲ. ಪ್ರಜಾತಂತ್ರದಲ್ಲಿ ಪ್ರತಿಯೊಬ್ಬರೂ ಕೂಡ ಅಧಿಕಾರಕ್ಕೆ ಬರೋದಕ್ಕೆ ಯತ್ನ ಮಾಡಬಹುದು, ಎಲ್ಲರಿಗೂ ಮುಕ್ತ ಅವಕಾಶ ಇರುತ್ತೆ. ಆದರೆ ಹುನ್ನಾರ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅಪಪ್ರಚಾರದ ಮೂಲಕ ಕೊನೆಯ ಕ್ಷಣದಲ್ಲಿ ಮತವನ್ನು ಪರಿವರ್ತನೆ ಮಾಡುವಂತಹದ್ದು, ಸುಳ್ಳು ಸುಳ್ಳು ಹೇಳುವಂತಹದ್ದು, ಜನರನ್ನು ಭ್ರಮೆಗೊಳಪಡಿಸುವಂತಹದ್ದು, ಈ ಮೂಲಕವಾಗಿ ಮತವನ್ನು ಕನ್ವರ್ಟ್ ಮಾಡಬೇಕು, ದೇಶದಲ್ಲಿ ಒಂದು ಚಿತ್ರಣವನ್ನು ಮಾಡಬೇಕು, ಅಂತಿಮ ಹಂತದಲ್ಲಿ ಇಡೀ ಚುನಾವಣೆಯನ್ನು ದಿಕ್ಕು ಬದಲಿಸಬೇಕು ಅನ್ನುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಇದೊಂದು ವ್ಯವಸ್ಥಿತವಾದಂತಹ ಟೂಲ್ ಕಿಟ್. ಇದರ ಹಿಂದೆ ಅನೇಕ ಕೈಗಳಿದ್ದಾವೆ, ವಿದೇಶಿ ಶಕ್ತಿಗಳು ಕೂಡ ಇದ್ದಾವೆ. ಮಿತ್ರರೇ, ಈ ವಿಡಿಯೋದಲ್ಲಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರದಂತೆ ತಡೆಯೋದಕ್ಕೆ ಎಷ್ಟು ದೊಡ್ಡ ವ್ಯವಸ್ಥೆ ಕೆಲಸ ಮಾಡ್ತಾ ಇದೆ, ಇದರ ಹಿಂದೆ ಯಾರ್ಯಾರಿದ್ದಾರೆ, ಯಾವ ರೀತಿಯಾಗಿ ಕೆಲಸ ನಡೀತಾ ಇದೆ, ಇವರು ಯಾವ ರೀತಿಯ ವಿಚಾರಗಳನ್ನು ದೇಶದಲ್ಲಿ ಬಿತ್ತುತ್ತಾ ಇದ್ದಾರೆ, ಕೊನೆಯ ಕ್ಷಣಗಳಲ್ಲಿ ಯಾವ ರೀತಿಯಾಗಿ ಇವರು ಮತವನ್ನು ಕನ್ವರ್ಟ್ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ, ಇದರಲ್ಲಿ ಸಫಲರಾಗ್ತಾರಾ, ಏನಿದು ವಿಚಾರ, ಇದೆಲ್ಲೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ತುಂಬ ಇಂಪಾರ್ಟೆಂಟ್ ವಿಚಾರ ಮಿತ್ರರೇ. ನಾನು ಹಲವಾರು ವಿಡಿಯೋ ಮಾಡಿದ್ದೀನಿ, ಹಲವಾರು ವಿಚಾರವನ್ನು ನಿಮಗೆ ತಿಳಿಸಿದ್ದೀನಿ. ಆದರೆ ಈ ವಿಚಾರ ಮಾತ್ರ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಈ ದೇಶ ಮುಂದಿನ 5 ವರ್ಷ ಯಾರ ಕೈಗೆ ಹೋಗಬೇಕು ಅಂತ ನಿರ್ಧಾರ ಮಾಡುವಂಥ ವಿಚಾರ ಇದು. ಈ ಸಂದರ್ಭದಲ್ಲಿ ನಾವೇನಾದರೂ ಸಣ್ಣ ಒಂದು ತೀರ್ಮಾನವನ್ನು ಕೈಗೊಂಡಿದ್ದೆ ಆದರೆ ಅದು ದೇಶದ ಚಿತ್ರಣವನ್ನು ಬದಲಾಯಿಸುತ್ತೆ, ದೇಶವನ್ನು ಅಂಧಕಾರಕ್ಕೆ ತಳ್ಳಿಬಿಡುತ್ತೆ. ಮತ್ತು ಯಾವತ್ತೂ ಕೂಡ ನಾವು ಅದಕ್ಕೆ ಪಶ್ಚಾತ್ತಾಪ ಪಟ್ಟರೆ ಆ ದಿನಗಳು ವಾಪಸ್ ಬರೋದಿಲ್ಲ, ದೇಶಕ್ಕೆ ಆದ ನಷ್ಟವನ್ನು ತುಂಬಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಹೇಳ್ತಾ ಇದ್ದೀನಿ ಮಿತ್ರರೇ, ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇಂತಹ ವಿಚಾರಗಳಿಂದ ನೀವು ತುಂಬ ಎಚ್ಚರಿಕೆಯಿಂದ ಇರಿ. ಮಿತ್ರರೇ, ನಿಮಗೆ ಈ ಪೀಠಿಕೆಯೆಲ್ಲ ಹೆಚ್ಚು ಜನರಿಗೆ ಅರ್ಥ ಆಗಲಿಕ್ಕಿಲ್ಲ, ಆದರೂ ನಾನು ವಿವರವಾಗಿ ಹೇಳಲೇಬೇಕು. ಈ ಕಾರಣದಿಂದ ಹೇಳ್ತಾ ಇದ್ದೀನಿ. ಒಂದು ದೇಶದಲ್ಲಿ 4-5 ವರ್ಷದಿಂದ ಒಂದು ಜನ ಮೈಂಡ್ ಸೆಟ್ ಮಾಡ್ಕೊಂಡಿರ್ತಾರೆ, ಇಂಥವ್ರು ನಮಗೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ, ಇಂಥವರ ಯೋಜನೆಗಳು ನಮಗೆ ತೀರಾ ಬೆಸ್ಟ್. ಉದಾಹರಣೆಗೆ, ನಿಮಗೆ ನರೇಂದ್ರ ಮೋದಿಯವರ ಆಡಳಿತ ತುಂಬ ಇಷ್ಟ ಆಗಿರುತ್ತೆ. ಕಳೆದ 5-6 ವರ್ಷಗಳಿಂದ ನರೇಂದ್ರ ಮೋದಿಯವರನ್ನು ನೋಡಿ ನೀವು ಬಹಳ ಖುಷಿಯಾಗಿರ್ತೀರಿ, ಅವರ ಯೋಜನೆಗಳು ಕೂಡ ನಿಮಗೆ ಇಷ್ಟ ಆಗಿರುತ್ತೆ. ನೀವೇನಂದುಕೊಂಡಿರ್ತೀರಿ, ನಾವು ಈ ಬಾರಿ ನರೇಂದ್ರ ಮೋದಿಯವರಿಗೆ ವೋಟ್ ಹಾಕಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗಿರುತ್ತೆ. ಅದೇ ರೀತಿಯಾಗಿರ್ತೀರಿ. ಆದರೆ ಅಂತಿಮ ಕ್ಷಣದಲ್ಲಿ ಏನಾಗುತ್ತೆ ಕೇಳಿದ್ರೆ, ನರೇಂದ್ರ ಮೋದಿಯವರ ವಿರುದ್ಧ ಕೆಲ ವಿಚಾರಗಳನ್ನು ಹರಿಬಿಡಲಾಗುತ್ತೆ. ನರೇಂದ್ರ ಮೋದಿಯವರು ಹೀಗೆ ಮಾಡಿದ್ದಾರೆ, ಇದು ದೇಶಕ್ಕೆ ಒಳ್ಳೆಯದಲ್ಲ, ನರೇಂದ್ರ ಮೋದಿಯವರ ಈ ವಿಚಾರಗಳು ನಿಮಗೆ ಒಳ್ಳೆಯದನ್ನು ಮಾಡೋದಿಲ್ಲ, ದೇಶದ ಭವಿಷ್ಯದ ದೃಷ್ಟಿಯಿಂದ ಇದೆಲ್ಲ ಒಳ್ಳೆಯದಲ್ಲ, ಅವರ ಸರ್ಕಾರ ಚುನಾವಣಾ ಬಾಂಡ್ ವಿಚಾರದಲ್ಲಿ ಭ್ರಷ್ಟಾಚಾರ ಮಾಡಿದೆ, ಹೀಗೆ ಅನೇಕ ವಿಚಾರಗಳನ್ನು ತೇಲಿಬಿಡಲಾಗುತ್ತೆ. ಆಗ ಏನಾಗುತ್ತೆ, ನಿಮ್ಮ ಮನಸ್ಸಿನಲ್ಲಿ ಒಂದು ಗೊಂದಲ ಶುರುವಾಗುತ್ತೆ. ಹೌದಾ, ನರೇಂದ್ರ ಮೋದಿಯವರು ಹೀಗೆ ಮಾಡಿದಾರಾ, ಹಾಗೆ ಮಾಡಿದಾರಾ, ಇದೆಲ್ಲದರ ಬಗ್ಗೆ ಮನಸ್ಸಿನಲ್ಲಿ ಒಂದು ಚರ್ಚೆ ಶುರುವಾಗುತ್ತೆ. ನೀವು ಇದೇ ಗೊಂದಲದಲ್ಲಿ ಮತಗಟ್ಟೆಗೆ ಹೋಗ್ತೀರಿ. ಮತಗಟ್ಟೆಯಲ್ಲೂ ಕೂಡ ಅದೇ ಗೊಂದಲ ಇರುತ್ತೆ, ನೀವೊಂದು ಭ್ರಮೆಗೊಳಗಾಗಿರ್ತೀರಿ. ಅಂತಿಮವಾಗಿ ಮತ ಹಾಕುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ನರೇಂದ್ರ ಮೋದಿಯವರು 10 ವರ್ಷ ಆಡಳಿತ ಮಾಡಿದಾರಲ್ಲ, ಒಂದು ಚೇಂಜ್ ಮಾಡಿಬಿಡೋಣ, ನೀವು ಬೇರೆ ಪಕ್ಷಕ್ಕೆ ಮತ ಒತ್ತೀರಿ. ಅಲ್ಲಿಗೆ ಮಿತ್ರರೇ, ಈ ಟೂಲ್ ಕಿಟ್ ಕೆಲಸ ಮುಕ್ತಾಯ ಆಯಿತು. ಮತ್ತೇನು ಅವರ ಕೆಲಸ ಇಲ್ಲ. ನಿಮ್ಮನ್ನು ಭ್ರಮೆಗೊಳಪಡಿಸುವಂಥದ್ದು, ನೀವು ಮತಗಟ್ಟೆಗೆ ಹೋದಂತಹ ಸಂದರ್ಭದಲ್ಲಿ ನಿಮ್ಮ ಆಪ್ಷನನ್ನು ಚೇಂಜ್ ಮಾಡುವಂಥದ್ದು. ನೀವು ಕಳೆದ 5 ವರ್ಷಗಳಿಂದ BJPಗೆ ಬೆಂಬಲಿಸಿದ್ರಿ, ಮುಂದೆಯೂ BJPಯೇ ಸರಿ ಅಂತ ನಿಮಗೆ ಅನ್ನಿಸ್ಬಹುದು. ಆದರೆ ಕಾಲ ಮೀರಿ ಹೋಗಿರುತ್ತೆ. ಒಂದೇ ಒಂದು ಮಿತ್ರರೇ, 5 ವರ್ಷವನ್ನು ನಿರ್ಧಾರ ಮಾಡುವಂಥದ್ದು ಏನು, ನೀವು ಕೊಡುವಂತಹ ಮತ. ಅದರಲ್ಲಿ ನೀವು ಆ ಕ್ಷಣದಲ್ಲಿ ಯಾಮಾರಿದ್ರೆ ಸಾಕು. ನೀವು 5 ವರ್ಷ BJPಯನ್ನು ಬೆಂಬಲಿಸಿರಿ, ಮುಂದಿನ 5 ವರ್ಷವೂ BJPಯನ್ನೇ ಬೆಂಬಲಿಸಿ ಅಥವಾ ನರೇಂದ್ರ ಮೋದಿಯನ್ನು ಬೆಂಬಲಿಸಿ. ಇದರಿಂದ ಏನು ಪರಿಣಾಮ ಆಗೋದಿಲ್ಲ. ಇದರಿಂದ BJPಗೂ ಏನಾಗೋದಿಲ್ಲ, ದೇಶಕ್ಕೂ ಏನಾಗೋದಿಲ್ಲ, ನರೇಂದ್ರ ಮೋದಿಯವರಿಗೂ ಏನಾಗೋದಿಲ್ಲ. ಮತಗಟ್ಟೆಯಲ್ಲಿ ಹೋಗಿ ನೀವು ಯಾರಿಗೆ ಮತ ಹಾಕ್ತೀರಿ ಅನ್ನೋದರ ಮೇಲೆ ಎಲ್ಲವೂ ನಿರ್ಧಾರ ಆಗುವಂಥದ್ದು. ಇದಕ್ಕೋಸ್ಕರವಾಗಿ ಕೊನೆಯ ಕ್ಷಣಗಳಲ್ಲಿ ನಿಮ್ಮನ್ನು ಭ್ರಮೆಗೆ ಒಳಪಡಿಸುವಂತಹ ಕೆಲಸವನ್ನು ಈ ಟೂಲ್ ಕಿಟ್ಗಳು ಮಾಡ್ತಾ ಇದ್ದಾರೆ. ನಿಮ್ಮನ್ನು ಭ್ರಮೆಗೆ ತಳ್ಳಿರ್ತಾರಲ್ಲ, ಅವ್ರು ಯಾರೋ ಆನಂತರ ನಿಮಗೆ ಸಿಗೋದಿಲ್ಲ, ಆನಂತರ ಅವರು ಎಲ್ಲೂ ಆ್ಯಕ್ಟಿವ್ ಆಗಿರೋದಿಲ್ಲ, ಅವರ ಕೆಲಸ ಆಗುತ್ತೆ. ಯಾಕಿಷ್ಟು ದೊಡ್ಡ ಪೀಠಿಕೆ, ಏನಿದು ವಿಚಾರ, ಫುಲ್ ಕನ್ಫ್ಯೂಸ್ ಆಗಿದ್ದೀರಲ್ವಾ ಮಿತ್ರರೇ? ನಿಮಗೆ ನ್ಯೂಸ್ ಕ್ಲಿಕ್ ಅನ್ನುವಂಥ ಒಂದು ವೆಬ್ಸೈಟ್ ಮತ್ತು ಯೂಟ್ಯೂಬ್ ಚಾನಲ್ ಬಗ್ಗೆ ಹಿಂದೆ ವಿಡಿಯೋ ಮಾಡಿ ತಿಳಿಸಿದ್ದೆ.
ಇದು ಚೈನಾದಿಂದ ಹಣ ಪಡೆದು ಭಾರತದಲ್ಲಿ ನಡೆಸ್ತಿರುವಂತಹ ಒಂದು ಸುದ್ದಿ ಸಂಸ್ಥೆ ಆಗಿತ್ತು. ಇದರ ಮೇಲೆ ರೈಡ್ ಆಗಿತ್ತು, ಅನೇಕ ಜರ್ನಲಿಸ್ಟ್ಗಳ ಬಂಧನ ಆಗಿತ್ತು, ಇದರ ಮುಖವಾಡ ಬಯಲಾಗಿತ್ತು. ಈ ನ್ಯೂಸ್ ಕ್ಲಿಕ್ ಅನ್ನುವಂತಹ ಸಂಸ್ಥೆ ಚೈನಾ ಪರವಾದಂತಹ ಐಡಿಯಾಲಜಿಯನ್ನು ಭಾರತದಲ್ಲಿ ಬಿತ್ತುತ್ತಾ ಇತ್ತು. ಭಾರತ ಸರ್ಕಾರದ ವಿರುದ್ಧವಾಗಿ ಜನರಿಗೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇತ್ತು. ಇದರ ಮುಖವಾಡ ಬಯಲಾಗಿತ್ತು. ಅದೊಂದು ಟೂಲ್ ಕಿಟ್ ಅಂತ ಜನರಿಗೆ ಗೊತ್ತಾಗಿತ್ತು. ಆದರೆ ಮಿತ್ರರೇ, ಈಗ ಸದ್ಯ ಗೋಮುಖ ವ್ಯಾಘ್ರಗಳು ಭಾರತದಲ್ಲಿ ಸಾಕಷ್ಟು ರಾರಾಜಿಸ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ. ಈ ಸೋಷಿಯಲ್ ಮೀಡಿಯಾ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ನಿಮ್ಮ ಮನಸ್ಸನ್ನು ಬಹಳ ಬೇಗ ಪರಿವರ್ತನೆ ಮಾಡಿಬಿಡುತ್ತೆ. ಯಾವುದೋ ಒಂದು ಸುದ್ದಿ ಬರುತ್ತೆ, ನೀವು ಅದನ್ನು ನೋಡ್ತೀರಿ, ರಾತ್ರಿ ಬೆಳಗಾಗುವಷ್ಟರಲ್ಲಿ ನಿಮ್ಮ ಮನಸ್ಸು ಪರಿವರ್ತನೆ ಆಗಿಬಿಡುತ್ತೆ. ಈ ಸೋಷಿಯಲ್ ಮೀಡಿಯಾ ಎಷ್ಟು ಪ್ರಭಾವ ಬೀರುತ್ತೆ ಅಂತಂದರೆ, ಒಂದು ಕಪ್ಪು ಬಣ್ಣದ ಹಾಳೆಯನ್ನು ಬಿಳಿ ಅಂತ ಹೇಳಿದರೂ ಕೂಡ ನೀವು ನಂಬಲೇಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಅಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಕೆಲ ಶಕ್ತಿಗಳು ಭಾರತವನ್ನು ಭ್ರಮಿಸೋದಕ್ಕೆ ಹೊರಟಿದ್ದಾವೆ, ಭಾರತೀಯರನ್ನು ದಿಕ್ಕು ತಪ್ಪಿಸೋದಕ್ಕೆ ಹೊರಟಿದ್ದಾವೆ. ಆ ಶಕ್ತಿಗಳು ಯಾವುದು ಕೇಳಿದ್ರೆ, ಮೊದಲನೇದಾಗಿ ರವೀಶ್ ಕುಮಾರ್. ಈ ಹೆಸರನ್ನು ನೀವು ಕೇಳಿರ್ತೀರಿ, ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ. ಈತ ಈ ಹಿಂದೆ NDTVಯಲ್ಲಿದ್ದ. NDTVಯ ಓನರ್ಶಿಪ್ ಬದಲಾಗ್ತಿದ್ದಂತೆ ಈತ ನಿರಾಶ್ರಿತನಾಗ್ಬಿಟ್ಟ. ಈತನಿಗೆ ಗಂಜಿ ಕೇಂದ್ರ ಇಲ್ಲದಂತಾಯಿತು. ಆಗ ಈತ ಹುಡುಕೊಂಡಿದ್ದೆ ಯೂಟ್ಯೂಬ್ನಲ್ಲಿ ರವೀಶ್ ಕುಮಾರ್ ಅಫಿಷಿಯಲ್ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲನ್ನು ಮಾಡ್ಕೊಂಡಿದ್ದಾನೆ. ಪ್ರತಿ ದಿನವೂ ಕೂಡ ನರೇಂದ್ರ ಮೋದಿಯನ್ನು ಬೈತಾನೆ. ನರೇಂದ್ರ ಮೋದಿಯವರ ಪರವಾಗುವಂತಹ ವಿಚಾರ ಇದ್ದರೂ ಕೂಡ ಅದನ್ನು ಈತ ತಿರುಗ್ತಾನೆ. ನರೇಂದ್ರ ಮೋದಿಯವರ ವಿರುದ್ಧ ಹೇಗೆ ಪ್ರಚಾರ ಮಾಡಬೇಕು, ನರೇಂದ್ರ ಮೋದಿಯವರ ವಿರುದ್ಧ ಹೇಗೆ ಮಾತನಾಡಬೇಕು ಅಂತ ಇದನ್ನು ನೋಡಿ ಕಲಿಬೇಕು. ಮಿತ್ರರೇ, ಮುಂದೇನಾದರೂ ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಆದರೆ ಈತನಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕರೂ ಆಶ್ಚರ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಇವನು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಮಿತ್ರರೇ, ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡುವಂಥದ್ದು ತಪ್ಪಲ್ಲ. ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಬೇರೆ ಬೇರೆ ಮಾಧ್ಯಮಗಳಿದ್ದಾವೆ. ಅದರಲ್ಲಿ ನೀವು ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿ, ಕಾಂಗ್ರೆಸ್ನ ವಿಚಾರಧಾರೆಗಳನ್ನು ಹೇಳಿ. ಆದರೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಬೇಡಿ. ನೀವು ಸತ್ಯ ಏನಿದೆ ಅದನ್ನು ಜನರ ಮುಂದಿಡುವಂಥ ಪ್ರಯತ್ನ ಮಾಡಿ. ಹಿಸ್ಟ್ರಿಯನ್ನು ಹೇಳಿ, ಇತಿಹಾಸವನ್ನು ಜನರ ಮುಂದಿಡಿ. ಕಾಂಗ್ರೆಸ್ ಈ ರೀತಿಯಾಗಿ ಹೇಳ್ತಾ ಇದೆ ಅಂತ ಹೇಳಿ ಸುದ್ದಿಗಳನ್ನು ಪ್ರಚಾರ ಮಾಡಿ. ಅದನ್ನು ಬಿಟ್ಟು ಟೂಲ್ ಕಿಟ್ ರೀತಿಯಲ್ಲಿ ವರ್ತಿಸಬೇಡಿ. ಈ ರವೀಶ್ ಕುಮಾರ್ ಕೂಡ ಅದನ್ನೇ ಮಾಡ್ತಿದ್ದಾನೆ. ಮಿತ್ರರೇ, ಅದರ ಬಗ್ಗೆ ಡೀಟೇಲ್ ಆಗಿ ಮುಂದೆ ಹೇಳ್ತೀನಿ. ಈಗ ಈತನ ಜೊತೆಗೆ ಕೈ ಜೋಡಿಸಿರುವಂಥದ್ದು ಗೋಮುಖ ವ್ಯಾಘ್ರ. ನೀವೆಲ್ಲ ಧ್ರುವ ರಾಟೆ ಅನ್ನುವ ಹೆಸರನ್ನು ಕೇಳಿರಬಹುದು, ನೋಡಿರ್ತೀರಿ. ಯೂಟ್ಯೂಬ್ನಲ್ಲಿ ಆ್ಯಕ್ಟಿವ್ ಆಗಿರುವಂಥವ್ರು ಈತನ ಹೆಸರನ್ನು ಕೇಳಿರಲೇಬೇಕು. ಅಷ್ಟರ ಮಟ್ಟಿಗೆ ಈತ ಫೇಮಸ್. ಯಾಕೆ ಅಂತಂದರೆ, ಈತ ಒಂದು ಯೂಟ್ಯೂಬ್ ಚಾನಲನ್ನು ನಡೆಸ್ತಾನೆ. ಅದರ ಫಾಲೋವರ್ ಸಂಖ್ಯೆ 1,81,00,000. ಎಷ್ಟು ಮಿತ್ರರೇ? 1,81,00,000 ಫಾಲೋವರ್ಸನ್ನು ಹೊಂದಿದ್ದಾನೆ. ಈತ ನಿಜವಾಗ್ಲೂ ಗೋಮುಖ ವ್ಯಾಘ್ರ, ಅದರಲ್ಲೇನು ಡೌಟ್ ಇಲ್ಲ. ಚುನಾವಣೆಗೂ ಮುಂಚೆ ಅಂದರೆ ಕಳೆದ 3-4 ವರ್ಷದಿಂದ ಈತ ಕೇವಲ ಹಿಸ್ಟ್ರಿಯ ಬಗ್ಗೆ ಹೇಳ್ತಾ ಇರ್ತಾನೆ. ಅವಕಾಶ ಸಿಕ್ಕಾಗಲೆಲ್ಲ ಮೋದಿಯನ್ನು ದೂರ್ತಾನೆ. ಈತ ಡೈರೆಕ್ಟಾಗಿ ದೂರೋದಿಲ್ಲ, ಇಂಡೈರೆಕ್ಟಾಗಿ ಮೋದಿ ಒಬ್ಬ ಕೆಟ್ಟ ವ್ಯಕ್ತಿ ಎನ್ನುವ ರೀತಿಯಲ್ಲಿ ಬಿಂಬಿಸ್ತಾನೆ. ಎಷ್ಟು ಚೆನ್ನಾಗಿರುತ್ತೆ ಈತನ ನರೇಷನ್ ಸ್ಟೈಲ್ ಅಂದರೆ, ನೀವು ಒಂದು ವಿಡಿಯೋವನ್ನು ಆರಂಭಿಸಿ ಕೊನೆವರೆಗೂ ನೋಡಿದ್ದೆ ಆದರೆ ನಿಮ್ಮ ಮನಸ್ಥಿತಿ ಯಾವ ಹಂತಕ್ಕೆ ಬದಲಾಗ್ಬಿಡುತ್ತೆ ಅಂತಂದರೆ, ಹೌದು ಮೋದಿಯು ತಪ್ಪು ಮಾಡಿದ್ದಾರೆ, ಮೋದಿಯಲ್ಲೂ ದುಷ್ಟತನ ಇದೆ ಅಂತ ಹೇಳುವಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸು ಭ್ರಮಿತವಾಗಿಬಿಡುತ್ತೆ. ಆ ರೀತಿಯಾಗಿ ಈತ ಸುದ್ದಿಯನ್ನು ನರೇಟ್ ಮಾಡ್ತಾನೆ. ಆತ ಆಯ್ಕೆ ಮಾಡಿಕೊಳ್ಳುವಂಥ ವಿಚಾರ ಕೂಡ ಅದೇ. ನರೇಂದ್ರ ಮೋದಿಯವರ ಫೇವರ್ ಆಗಿರುವಂಥದ್ದು ಅಥವಾ ಭಾರತ ಸರ್ಕಾರ ಒಳ್ಳೆಯದು ಮಾಡಿದ್ದನ್ನು ಈತ ಎಲ್ಲೂ ಕೂಡ ಹೇಳೋದಿಲ್ಲ. ಭಾರತ ಸರ್ಕಾರದ ವಿರುದ್ಧವಾಗಿ ಯಾವುದಾದ್ರೂ ವಿಚಾರ ಇದ್ದರೆ ಅದನ್ನು ಕ್ಲೀನಾಗಿ ನರೇಂದ್ರ ಮೋದಿಯವರಿಗೆ ಅಂಟಿಸ್ತಾನೆ. ನರೇಂದ್ರ ಮೋದಿಯವರೇ ತಪ್ಪು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾನೆ. ಈಗೇನು June 4 ರಿಸಲ್ಟ್ ಬರುತ್ತೆ, ಅದಾದ ನಂತರ ಈತ ಸೈಲೆಂಟ್ ಆಗಿಬಿಡ್ತಾನೆ. ಮತ್ತೇನು ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ. ಮತ್ತೆ ಈತ ಆ್ಯಕ್ಟಿವ್ ಆಗೋದು ಯಾವಾಗ ಗೊತ್ತಾ? ಚುನಾವಣೆ ಬರಬೇಕು. ನಿಮಗೆ ಈತನ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಅವಾಗ ನಿಮಗೆ ಈತ ಯಾವ ರೀತಿಯಾದಂತಹ ಗೋಸುಂಬೆ, ಈತ ನರೇಂದ್ರ ಮೋದಿಯವರ ವಿರುದ್ಧ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ನಿಮಗೆ ಗೊತ್ತಾಗುತ್ತೆ. ಹೇಳಬೇಕು ಅಂತಂದರೆ, ಈ ಧ್ರುವ ರಾಟೆ ಅನ್ನುವಂಥವನು ಭಾರತದಲ್ಲಿರೋದಿಲ್ಲ. ಈತ ನೆಲೆಸಿರುವುದು ಜರ್ಮನಿಯಲ್ಲೇ ಇರೋದು. ಆದರೆ ಈಗ ಚುನಾವಣೆ ಬರ್ತಿದ್ದಂತೆ ಈತ ಭಾರತಕ್ಕೆ ಬರ್ತಾನೆ. ಈ ರವೀಶ್ ಕುಮಾರನ್ನು ಭೇಟಿ ಆಗ್ತಾನೆ. ಇಬ್ಬರೂ ಕೂತು ಚರ್ಚೆ ಮಾಡ್ತಾರೆ. ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ನಮ್ಮ ಟೂಲ್ ಕಿಟ್ಟನ್ನು ಸಾಕಾರಗೊಳಿಸಬೇಕು ಅನ್ನುವಂಥ ಚರ್ಚೆ ನಡೆಯುತ್ತೆ. ಅದಾದ ನಂತರ ಒಂದೊಂದು ವಿಡಿಯೋ ಬಿಡ್ತಾನೆ ಮಿತ್ರರೇ, ನೀವು ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗಿಬಿಡುತ್ತೆ. ಹೀಗೂ ಜನರನ್ನು ಭ್ರಮಿಸಬಹುದಾ, ಒಬ್ಬ ವ್ಯಕ್ತಿಯ ಬಗ್ಗೆ ಇಷ್ಟೊಂದು ಚೆನ್ನಾಗಿ ಅಪಪ್ರಚಾರ ಮಾಡಬಹುದಾ ಅಂತ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ. ಮಿತ್ರರೇ, ಈತ ಈಗ ಹೇಗೆ ಅಪಪ್ರಚಾರ ಮಾಡ್ತಾ ಇದ್ದಾನೆ ಅಂತಂದರೆ, ಮೊದಲನೇದಾಗಿ ಈತ ತೆಗೆದುಕೊಂಡಿರುವಂಥ ಸಬ್ಜೆಕ್ಟ್ ಚುನಾವಣಾ ಬಾಂಡ್. ಆಗಾಗ ವಿಡಿಯೋ ಬರ್ತಾ ಇದೆ. ಬಿಗ್ ಎಕ್ಸ್ಪೋಸ್ ಅನ್ನುವಂಥ ಹೆಡ್ಲೈನ್ ಕೊಡ್ತಾನೆ. ನರೇಂದ್ರ ಮೋದಿ ಅವರು ಅತಿ ದೊಡ್ಡ ಭ್ರಷ್ಟಾಚಾರ ಮಾಡಿದ್ದಾರೆ ಎನ್ನುವ ರೀತಿಯಲ್ಲಿ ಬಿಂಬಿಸ್ತಾನೆ ಚುನಾವಣಾ ಬಾಂಡ್ ಬಗ್ಗೆ. ಅದನ್ನೇ ಬೇರೆ ಬೇರೆ ರೀತಿಯಾಗಿ ಕಥೆ ಹೇಳ್ತಾನೆ. ಎಲೆಕ್ಟೋರಲ್ ಬಾಂಡ್ ಸ್ಕ್ಯಾಮ್ ಅನ್ನುವಂಥ ಕ್ವಶನ್ ಮಾರ್ಕ್ ಹಾಕಿ ಅದನ್ನು ಕೂಡ ವಿವರಿಸ್ತಾನೆ. ಅಂದರೆ ನರೇಂದ್ರ ಮೋದಿ ಅವರು ದೊಡ್ಡದಾಗಿ ಸ್ಕ್ಯಾಮ್ ಮಾಡಿಬಿಟ್ಟಿದ್ದಾರೆ, ನರೇಂದ್ರ ಮೋದಿ ಅವರ ಅಕೌಂಟ್ಗೆ ಸಾವಿರಾರು ಕೋಟಿ ಹೋಗ್ಬಿಟ್ಟಿದೆ ಅನ್ನುವ ರೀತಿಯಲ್ಲಿ ಮಾತನಾಡ್ತಾನೆ. ಅದೆಂಥ ಕನ್ವಿನ್ಸಿಂಗ್ ಟೋನ್ನಲ್ಲಿರುತ್ತೆ ಅಂದರೆ, ನೀವು ಕೇಳಿಬಿಟ್ರೆ ನಿಮ್ಗೆ ಹೌದು ಅಂತ ಅನ್ನಿಸ್ಬೇಕು. ನಿಮಗೆ ಸೆಕೆಂಡ್ ಥಾಟೇ ಬರೋದಿಲ್ಲ ಇಲ್ಲಪ್ಪ ಅಂತ. ನೀವೆಷ್ಟೇ ಕಟ್ಟರ್ BJP ಆಗಿದ್ರೂ ಕೂಡ ನಿಮಗೊಂದು ರೀತಿಯಲ್ಲಿ ಭ್ರಮೆಗೊಳಪಡ್ತೀರಿ. ಹೌದು ಇದ್ರೂ ಇರಬಹುದು ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಆ ರೀತಿಯಾಗಿ ಈತ ನರೇಟ್ ಮಾಡ್ತಾನೆ. ಮಿತ್ರರೇ, ಈ ಚುನಾವಣಾ ಬಾಂಡ್ ಬಗ್ಗೆ ಈತ ಎರಡನೇ ಭಾಗವನ್ನು ಹೇಳೋದಿಲ್ಲ, ಕೇವಲ BJP ಭಾಗವನ್ನು ಮಾತ್ರ ಹೇಳ್ತಾನೆ.
ಬೇರೆ ಬೇರೆ ಪಕ್ಷಕ್ಕೆ ಬಂದಿರುವಂಥದ್ದು, ಅವ್ರು ಯಾವ ರೀತಿಯಾಗಿ ಪಡೆದುಕೊಂಡಿದ್ದಾರೆ, ಅವ್ರಿಗೆ ಕೊಟ್ಟಿರೋದು ಯಾರು, ಇದನ್ನು ಯಾವುದನ್ನು ಕೂಡ ದೊಡ್ಡದಾಗಿ ಎಕ್ಸ್ಪೋಸ್ ಮಾಡೋದಿಲ್ಲ. BJPಯವರು ದೊಡ್ಡ ಭ್ರಷ್ಟಾಚಾರ ಮಾಡಿಬಿಟ್ಟಿದ್ದಾರೆ. ಒಂದು ಮಾತು ಹೇಳ್ತೀನಿ ಮಿತ್ರರೇ, 2018ರಿಂದ ಈಚೆಗೆ ಯಾವ್ಯಾವ ಪಕ್ಷಕ್ಕೆ ಎಷ್ಟು ಹಣ ಬಂದಿದೆ ಅಂತ ನಿಮಗೆ ದಾಖಲೆ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಇದೊಂದು ಅಸಂವಿಧಾನಿಕ. ಯಾಕೆ ಅಂತಂದರೆ ಯಾರು ಹಣ ಕೊಟ್ಟಿದ್ದಾರೆ ಎನ್ನುವರ ಹೆಸರೇ ಗೊತ್ತಾಗದೇ ಇದ್ಮೇಲೆ ಇದು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನಿಂದ ಹೊರಗಿರುವ ಕಾರಣದಿಂದ ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಆದರೆ ಸುಪ್ರೀಂ ಕೋರ್ಟ್ ಇದೊಂದು ಭ್ರಷ್ಟಾಚಾರದ ಹಗರಣ ಅಂತ ಹೇಳಿಲ್ಲ. ಆದರೆ ಇವರು ಯಾವ ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ ಅಂದರೆ ಇದು ನರೇಂದ್ರ ಮೋದಿ ಅವರ ಭ್ರಷ್ಟಾಚಾರ, BJPಯ ಭ್ರಷ್ಟಾಚಾರ ಅಂತ. ಕಾರಣ ಏನು, BJPಗೆ 6,000 ಕೋಟಿ ಹಣ ಬಂದಿದೆ, ಬೇರೆ ಪಕ್ಷಗಳಿಗೆ ಇಷ್ಟಿಷ್ಟು ಕೋಟಿ ಹಣ ಬಂದಿದೆ. ಮಿತ್ರರೇ, ಒಂದನ್ನು ಗಮನಿಸಿ, 2018ರಿಂದ 2024ರವರೆಗಿನ ವಿಚಾರ. ಅದಕ್ಕೆ ಮುಂಚೆ ಎಷ್ಟು ಹಣ ಬಂದಿದೆ, ಯಾವ್ಯಾವ ಪಾರ್ಟಿಗೆ ಎಷ್ಟು ಹಣ ಸಿಕ್ಕಿದೆ ಅಂತ ಯಾರಿಗಾದರೂ ಗೊತ್ತಾ? ನಿಮ್ಮ ಬಳಿಯಲ್ಲಿ ಏನಾದರೂ ದಾಖಲೆ ಇದೆಯಾ? ಅದು ಭ್ರಷ್ಟಾಚಾರ ಅಲ್ವಾ? ಹಾಗಾದರೆ ಕಾಂಗ್ರೆಸ್ ಪಕ್ಷ ಅದಕ್ಕೂ ಮುಂಚೆ ಒಂದೇ ಒಂದು ರೂಪಾಯಿಯನ್ನು ತೆಗೆದುಕೊಂಡಿಲ್ವಾ? ಕಾಂಗ್ರೆಸ್ ಪಕ್ಷಕ್ಕೆ ಯಾರೂ ದೇಣಿಗೆ ಕೊಟ್ಟಿಲ್ವಾ? ಅದೆಲ್ಲ ಟ್ಯಾಕ್ಸ್ನಿಂದ ಬಂದ ಹಣವಾ? ಅದು ಬ್ಲ್ಯಾಕ್ ಮನಿ ಅಲ್ವಾ? ಹೇಗಿತ್ತು, ಹೇಗೆ ಬಂತು ಹಣ? ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷ ನಡೆದುಕೊಂಡು ಬಂದಿದ್ದು ಹೇಗೆ? ಇದು ಯಾವುದರ ಬಗ್ಗೆ ಯಾರೂ ಪ್ರಶ್ನೆ ಮಾಡೋದಿಲ್ಲ. ಈಗ ನಿಮಗೆ ಲೆಕ್ಕ ಸಿಕ್ಕಿದೆ, ಅಧಿಕೃತವಾಗಿ ದಾಖಲೆ ಸಿಕ್ಕಿದೆ, ಇದನ್ನು ನೀವು ಭ್ರಷ್ಟಾಚಾರ ಅಂತ ಕರೀತಾ ಇದ್ದೀರಿ. ಹಾಗಾದರೆ ದಾಖಲೆಯೇ ಇಲ್ಲದಂಥ ಹಣಕ್ಕೆ ನೀವು ಭ್ರಷ್ಟಾಚಾರ ಅಂತ ಕರೆಯೋದಿಲ್ವಾ? ಅದನ್ನು ಈ ಧ್ರುವರಾಟೆ ಮಾತಾಡೋದಿಲ್ಲ. ನೋ ಜಾಬ್ಸ್ ಅನ್ನುವ ಹೆಡ್ಲೈನ್ನಲ್ಲಿ ಈತ ಮತ್ತೊಂದು ಸುದ್ದಿಯನ್ನು ಹಾಕ್ತಾನೆ. ನೋ ಜಾಬ್ಸ್ ಅಂದರೆ ಭಾರತದಲ್ಲಿ ಯಾರಿಗೂ ಉದ್ಯೋಗವೇ ಇಲ್ಲಪ್ಪ, ಎಲ್ಲ ನಿರುದ್ಯೋಗಿಗಳು. ನರೇಂದ್ರ ಮೋದಿ ಅವರು ಉದ್ಯೋಗವನ್ನೇ ಕೊಟ್ಟಿಲ್ಲ. ಇದೊಂದು ಕಮ್ಯುನಿಸ್ಟ್ ಐಡಿಯಾಲಜಿ. ಇದನ್ನು ಕೂಡ ಜನರಿಗೆ ಬಿತ್ತುವಂತಹ ಕೆಲಸವನ್ನು ಈತ ಮಾಡ್ತಾ ಇದ್ದಾನೆ. ಇದರ ಬಗ್ಗೆ ಸ್ವಲ್ಪ ಮುಂದೆ ಹೇಳ್ತೀನಿ, ಯಾಕೆಂದರೆ ರವೀಶ್ ಕುಮಾರ್ನ ಐಡಿಯಾಲಜಿ ಕೂಡ ಇದೇ ಆಗಿದೆ. ಅದನ್ನು ವಿವರಿಸುವ ಸಂದರ್ಭದಲ್ಲಿ ಈ ನೋ ಜಾಬ್ಸ್ ವಿಚಾರವನ್ನು ಹೇಳ್ತೀನಿ. ಲಡಾಖ್ ಪ್ರತಿಭಟನೆ, ಇವತ್ತು ಲಡಾಖ್ನಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಸ್ವಲ್ಪ ಸೂಕ್ಷ್ಮ ವಿಚಾರ. ಲಡಾಖನ್ನು ಕೇಂದ್ರ ಸರ್ಕಾರ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತಾ ಇದೆ. ಕಾರಣ ಏನು ಅಂತಂದರೆ ಲಡಾಖ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಭಾರತಕ್ಕೆ. ಮಿತ್ರರೇ, ಲಡಾಖ್ ಮೇಲೆ ಚೀನಾ ಕಣ್ಣು ಹಾಕಿದೆ. ಚೀನಾಗೆ ಲಡಾಖ್ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಲೊಕೇಶನ್. ಕಾರಣ ಏನು ಅಂತಂದರೆ ಮುಂದಿನ ಕೆಲ ದಶಕಗಳನ್ನು ಸೆಮಿ ಕಂಡಕ್ಟರ್ಗಳು ಆಳ್ತವೆ. ಅಷ್ಟೊಂದು ಪ್ರಾಮುಖ್ಯತೆ ಇದೆ. ಈ ಸೆಮಿ ಕಂಡಕ್ಟರನ್ನು ಉತ್ಪಾದನೆ ಮಾಡೋದಕ್ಕೆ ಬೇಕಾದಂತಹ ರಾ ಮೆಟೀರಿಯಲ್ಸ್ ಇವತ್ತು ಲಡಾಖ್ನಲ್ಲಿ ಸಿಗುತ್ತೆ. ಹೀಗಾಗಿ ಚೈನಾ ಅದರ ಮೇಲೆ ಕಣ್ಣು ಹಾಕಿದೆ. ಜೊತೆಗೆ ಲಡಾಖ್ನಲ್ಲಿ ಅನೇಕ ನೀರಿನ ಮೂಲಗಳಿದೆ. ಈ ಕಾರಣಕ್ಕೋಸ್ಕರವಾಗಿ ಚೈನಾ ಲಡಾಖ್ ಮೇಲೆ ಕಣ್ಣಿಟ್ಟಿದೆ. ಅಷ್ಟೊಂದು ಸೂಕ್ಷ್ಮವಾದಂತಹ ಪ್ರದೇಶ. ಅಲ್ಲೇನೇ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅದು ಭಾರತಕ್ಕೆ ಚಿಂತೆ ತರುವಂತಹ ವಿಚಾರ. ಈ ಹಿಂದೆ ನೆಹರು ಕಾಲದಲ್ಲಿ ಅರ್ಧ ಲಡಾಖನ್ನು ನಾವು ಕಳೆದುಕೊಂಡಿದ್ದೀವಿ. ಇನ್ನು ಮುಂದೆ ಹಾಗಾಗಬಾರ್ದು ಅಂತ ಕೇಂದ್ರ ಸರ್ಕಾರ ಬಹಳ ಜಾಗರೂಕತೆಯನ್ನು ವಹಿಸಿದೆ. ಆದರೆ ಈ ಧ್ರುವರಾಟೆ ಹೇಳ್ತಾನೆ, ಲಡಾಖ್ನಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಲಡಾಖ್ನ ಪ್ರತಿಭಟನೆಗೆ ರಾಜಕೀಯ ಬಣ್ಣವನ್ನು ಬೆಳೆಸಿ ನರೇಂದ್ರ ಮೋದಿಯವರ ಫೇಲ್ಯೂರ್ ಅನ್ನೋ ರೀತಿಯಲ್ಲಿ ಚಿತ್ರಿಸಿದ್ದಾನೆ. ನೀವು ಆ ವಿಡಿಯೋ ನೋಡಿದ್ರೆ ನಿಮ್ಗೆ 100% ಅನಿಸುತ್ತೆ ನರೇಂದ್ರ ಮೋದಿ ಅವರು ಲಡಾಖ್ಗೆ ದೊಡ್ಡ ಅನ್ಯಾಯ ಮಾಡಿಬಿಟ್ಟಿದ್ದಾರೆ ಅಂತ. ಕಿಸಾನ್ ಆಂದೋಲನ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಪಡೆದುಕೊಳ್ಳುತ್ತೆ. ಈ ಧ್ರುವರಾಟೆ ಯಾವ ರೀತಿಯಾಗಿ ಬಿಂಬಿಸ್ತಾನೆ ಅಂತಂದರೆ, ರೈತರಿಗೆ ನರೇಂದ್ರ ಮೋದಿ ಅವರು ದೊಡ್ಡ ಅನ್ಯಾಯ ಮಾಡಿಬಿಟ್ಟಿದ್ದಾರೆ. ರೈತರು ಅಪ್ಪಿತಪ್ಪಿಯೂ ನರೇಂದ್ರ ಮೋದಿ ಅವರ ಹೆಸರು ಹೇಳಬಾರ್ದು, ಆ ರೀತಿಯಾಗಿ ಈತ ಬಿಂಬಿಸ್ಬಿಡ್ತಾನೆ. ರೈತರ ಹೋರಾಟ ಯಾವ ರೀತಿಯಾಗಿತ್ತು, ಅದರ ಹಿನ್ನೆಲೆ ಏನು, ನಾನೇನು ಹೊಸದಾಗಿ ನಿಮಗೆ ಹೇಳಬೇಕಾಗಿಲ್ಲ. ಅದರ ಹಿಂದೆ ಏನು ಉದ್ದೇಶ ಇತ್ತು ಅಂತ ಇಡೀ ಜಗತ್ ಜಾಹೀರಾಗಿದೆ. ಹೀಗಾಗಿ 2ನೇ ಬಾರಿ ರೈತರು ಪ್ರತಿಭಟನೆಗೆ ಬಂದಂತಹ ಸಂದರ್ಭದಲ್ಲಿ ಅದು ವಿಫಲವಾಗಿಬಿಡ್ತು. MSP ಅನ್ನು ಕೇಳಿಕೊಂಡು ಬೆನ್ಸ್ ಕಾರ್ನಲ್ಲಿ ಬಂದಿದ್ರು. 1-1.5 ಕೋಟಿ ಕಾರ್ನಲ್ಲಿ ಬರ್ತಾರೆ ರೈತರು. MSP ಆಗಬೇಕು ನಮ್ಮ ಉತ್ಪನ್ನಗಳಿಗೆ ಅಂತ. ಒಪ್ಪೋದಕ್ಕೆ ಸಾಧ್ಯವಾ? ನಮ್ಮ ರೈತರು ಬೆನ್ಸ್ ಕಾರನ್ನು ಹೊಂದೋದಕ್ಕೆ ಸಾಧ್ಯ ಇದೆಯಾ? ನಮ್ಮಲ್ಲಿ ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ. ನಿಜವಾಗ್ಲೂ ಕಷ್ಟದಲ್ಲಿರುವಂತಹ ರೈತರು ಆ ರೀತಿಯಾಗಿ ಪ್ರತಿಭಟನೆ ಮಾಡೋದಕ್ಕೆ ಸಾಧ್ಯವಾ? ಇದನ್ನೆಲ್ಲ ಜನ ನೋಡ್ತಾರೆ, ಏನು ಜನರದ್ದು ಅಡ್ಡರಲ್ಲ. ಆದರೆ ಇವರು ಯಾವ ರೀತಿಯಾಗಿ ಬಿಂಬಿಸ್ತಾರೆ ಅಂತಂದರೆ, ಈ ರೈತರ ವಿಚಾರದಲ್ಲೂ ಕೂಡ ನರೇಂದ್ರ ಮೋದಿ ಅವರು ಅನ್ಯಾಯ ಮಾಡಿದ್ದಾರೆ. ಇನ್ನೊಂದು ಮಿತ್ರರೇ, ಈ ಧ್ರುವರಾಟೆಯ ದೊಡ್ಡ ವಿಚಾರ ಏನು ಕೇಳಿದ್ರೆ, ನರೇಂದ್ರ ಮೋದಿ ಸರ್ವಾಧಿಕಾರಿ. ನರೇಂದ್ರ ಮೋದಿ ಭಾರತದ ಸಂವಿಧಾನವನ್ನು ತೆಗೆದುಹಾಕ್ಬಿಡ್ತಾರೆ. ಅವರು ಸರ್ವಾಧಿಕಾರಿ ಆಗಿಬಿಡ್ತಾರೆ. ನರೇಂದ್ರ ಮೋದಿ ಡಿಕ್ಟೇಟರ್ ಈ ಹೆಸರಿನಲ್ಲಿ ಅನೇಕ ವಿಡಿಯೋಗಳನ್ನು ಮಾಡಿದ್ದಾನೆ. ಅದು ಕೂಡ ಎಷ್ಟು ಕನ್ವಿನ್ಸಿಂಗ್ ಟೋನ್ನಲ್ಲಿ ಅಂತಂದರೆ, ನೀವು ಕೇಳಿಬಿಟ್ರೆ ಹೌದು ನರೇಂದ್ರ ಮೋದಿ ಅವರು ಸರ್ವಾಧಿಕಾರಿ ಅಲ್ವಾ ಅಂತ ನಿಮಗೆ ಅನಿಸುತ್ತೆ. ಆ ರೀತಿಯಾಗಿ ಬಿಂಬಿಸ್ತಾನೆ. ಕೇಜ್ರಿವಾಲ್ ಪರವಾಗಿ ಈತ ಯಾವ ರೀತಿಯಾಗಿ ಬ್ಯಾಟ್ ಮಾಡ್ತಾನೆ ಅಂತಂದರೆ, ಕೇಜ್ರಿವಾಲ್ ಏನೂ ತಪ್ಪೇ ಮಾಡಿಲ್ಲ, ನರೇಂದ್ರ ಮೋದಿ ಅವರೇ ತಪ್ಪು ಮಾಡಿದ್ದು. ಮಿತ್ರರೇ, ಕೇಜ್ರಿವಾಲ್ ಪ್ರಕರಣವನ್ನು ನಿಮಗೆ ಸತ್ಯವಾಗಿ ಹೇಳ್ತೀನಿ, ಇದೊಂದು ದೊಡ್ಡ ಹುನ್ನಾರ. ಕೇಜ್ರಿವಾಲ್ ಅಂತಹ ನಾಟಕಕಾರ ಈ ದೇಶದಲ್ಲಿ ಇನ್ನೊಬ್ಬ ಸಿಗ್ಲಿಕ್ಕೂ ಕೂಡ ಇಲ್ಲ. ಇಡಿ 9 ಬಾರಿ ಕೇಜ್ರಿವಾಲ್ಗೆ ನೋಟಿಸ್ ಕೊಟ್ಟಿರುತ್ತೆ. ಕೇಜ್ರಿವಾಲ್ ವಿರುದ್ಧ ಅಂದರೆ ಅವರ ಈ ಮದ್ಯ ಹಗರಣವನ್ನು ಬಯಲಿಗೆಳೆದಿದ್ದೇ ಕಾಂಗ್ರೆಸ್. ಕೇಜ್ರಿವಾಲ್ ಇಂತಹದೊಂದು ದೊಡ್ಡ ಹಗರಣ ಮಾಡಿದ್ದಾರೆ, ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಕಾಂಗ್ರೆಸ್ ಪ್ರತಿಭಟನೆ ಮಾಡಿತ್ತು, ದೂರು ದಾಖಲಿಸಿತ್ತು. ಆನಂತರ ಇದು ಇಡಿಗೆ ಹೋಗಿದ್ದು, ಇಡಿ ಆ ಕೇಸನ್ನು ತೆಗೆದುಕೊಂಡಿದ್ದು ವಿಚಾರಣೆ ಮಾಡೋದಕ್ಕೋಸ್ಕರವಾಗಿ ಕೇಜ್ರಿವಾಲ್ಗೆ ಅನೇಕ ಸಮನ್ಸ್ಗಳನ್ನು ಕೊಟ್ಟಿದ್ದು. ಮಿತ್ರರೇ, ಇಡಿ ರೂಲ್ಸ್ ಪ್ರಕಾರ ಒಬ್ಬ ವ್ಯಕ್ತಿಗೆ 3 ಬಾರಿ ಸಮನ್ಸ್ ಕೊಟ್ಟರೆ ಆತ ಹಾಜರಾಗದೇ ಇದ್ದರೆ ಆತನನ್ನು ಬಂಧಿಸಬಹುದು. ಇದು ಇಡಿ ರೂಲ್ಸ್ ಇರುವಂತಹದ್ದು. ಆದರೆ ಕೇಜ್ರಿವಾಲ್ಗೆ 9 ಬಾರಿ ಸಮನ್ಸ್ ಕೊಡಲಾಗಿತ್ತು, ಆದರೂ ಕೂಡ ಹಾಜರಾಗಿರಲಿಲ್ಲ. ಉದ್ದೇಶ ಏನು ಗೊತ್ತಾ?
ಕೇಜ್ರಿವಾಲ್ಗೆ ತುಂಬ ಚೆನ್ನಾಗಿ ಗೊತ್ತಿತ್ತು, ಚುನಾವಣೆ ಸಂದರ್ಭದಲ್ಲಿ ನನ್ನನ್ನು ಬಂಧಿಸಿದರೆ ಇದರಿಂದ ನನಗೆ ಲಾಭ ಆಗಬಹುದು, ಮೋದಿ ನನ್ನ ಭಯದಿಂದ ಈ ರೀತಿಯಾಗಿ ಬಂಧನ ಮಾಡಿದ್ದಾರೆ, ಮೋದಿಯನ್ನು ಸರ್ವಾಧಿಕಾರಿ ಅನ್ನೋ ರೀತಿಯಲ್ಲಿ ಬಿಂಬಿಸಬಹುದು. ಇದು ಕೇಜ್ರಿವಾಲ್ಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಚುನಾವಣೆ ಸಮೀಪಿಸ್ತಿದ್ದಂತೆ ಈ ಬಗ್ಗೆ ಗದ್ದಲ ಜಾಸ್ತಿ ಆಯಿತು. ಕೇಜ್ರಿವಾಲ್ ಹೇಳಿಕೆ ಕೊಡೋದು ಜಾಸ್ತಿ ಮಾಡಿದ್ರು. ಅಂತಿಮವಾಗಿ ಇಡಿ ಕೋರ್ಟ್ಗೆ ಹೋಯಿತು. ಕೋರ್ಟ್ ಏನು ಹೇಳ್ತು, ಇಡಿಗೆ ತಪರಾಕಿ ಹಾಕ್ತು, ನೀವು ಯಾಕೆ ಅವರನ್ನು ಬಂಧಿಸಿಲ್ಲ, ಸಿಎಂ ಅಂದರೆ ಏನಾದರೂ ಸ್ಪೆಷಲ್ ಆಗಿ ಅವ್ರಿಗೆ ಕೊಂಬಿರುತ್ತಾ, ಬಂಧಿಸಿ ವಿಚಾರಣೆ ಮಾಡಿ. ಇದನ್ನು ಕೋರ್ಟ್ ಹೇಳ್ತು, ನಿಮ್ಮ ರೂಲ್ಸನ್ನು ನೀವು ಯಾಕೆ ಫಾಲೋ ಮಾಡ್ತಿಲ್ಲ ಅಂತ. ಮಿತ್ರರೇ, ಇಲ್ಲಿ ನರೇಂದ್ರ ಮೋದಿ ಅವರ ಪಾತ್ರ ಏನಿದೆ, ಆದರೆ ಧ್ರುವರಾಟೆ ಏನು ಹೇಳ್ತಾನೆ, ನರೇಂದ್ರ ಮೋದಿ ಸರ್ವಾಧಿಕಾರಿ, ಕೇಜ್ರಿವಾಲನ್ನು ಬಂಧನ ಮಾಡಿಬಿಟ್ರು, ವಿಪಕ್ಷದವರನ್ನೆಲ್ಲ ಮುಗಿಸ್ತಾ ಇದ್ದಾರೆ, ಈ ರೀತಿಯಾಗಿ ಬಿಂಬಿಸಲಾಗ್ತಾ ಇದೆ. ಮಿತ್ರರೇ, ಯಾಕೆ ಇದಿಷ್ಟು ಪ್ರಾಮುಖ್ಯತೆ ಪಡೆದುಕೊಳ್ತಾ ಇದೆ ಅಂದರೆ, ಈತ ಈ ಧ್ರುವರಾಟೆ ಇದನ್ನಲ್ಲ ರವೀಶ್ ಕುಮಾರನ್ನು ಬಂದು ಭೇಟಿಯಾದ ನಂತರ ರವೀಶ್ ಕುಮಾರ್ ಮಾಡ್ತಿರುವ ವಿಡಿಯೋಗೂ ಈತ ಮಾಡ್ತಿರುವ ವಿಡಿಯೋಗೂ ಸಾಕಷ್ಟು ಸಾಮ್ಯತೆಗಳಿದ್ದಾವೆ. ಇಬ್ಬರೂ ಒಂದೇ ರೀತಿಯ ವಿಚಾರಧಾರೆಗಳನ್ನು ಜನರ ಮುಂದಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಉದ್ದೇಶ ಏನು, ನಾನು ಆರಂಭದಲ್ಲಿ ಹೇಳಿದ್ದೀನಿ, ಕೊನೆಯ ಕ್ಷಣದಲ್ಲಿ ಮತದಾರರನ್ನು ಭ್ರಮೆಗೊಳಪಡುವಂತೆ ಮಾಡುವಂಥದ್ದು. ಈ ಮೂಲಕವಾಗಿ ಬಿಜೆಪಿ ವೋಟ್ ಬರಬಾರ್ದು, ಇದೇ ಇವರ ಉದ್ದೇಶ. ಈ ರವೀಶ್ ಕುಮಾರ್ ಇದಾನಲ್ಲ, ಈತ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ನಿರಂತರವಾಗಿ ನರೇಂದ್ರ ಮೋದಿ ಅವರ ವಿರುದ್ಧ ವಿಡಿಯೋಗಳನ್ನು ಮಾಡುವಂಥದ್ದು. ಜೊತೆಗೆ ಆಮ್ ಆದ್ಮಿಯ ಪರವಾಗಿ ಈತ ವಿಡಿಯೋ. ಸಂಜಯ್ ಸಿಂಗ್ ಇತ್ತೀಚೆಗೆ ರಿಲೀಸ್ ಆದರೂ ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ, ಆಮ್ ಆದ್ಮಿಯ ನಾಯಕ. ಅವರ ವಿಚಾರದಲ್ಲಿ ಅನೇಕ ವಿಧವಾಗಿ ಈತ ವಿಡಿಯೋ ಮಾಡಿದ್ದಾನೆ. ಸಂಜಯ್ ಸಿಂಗ್ ಪರವಾಗಿ ರವೀಶ್ ಕುಮಾರ್ ಏನು ಹೇಳ್ತಾನೆ ಕೇಳಿದ್ರೆ, ಇಡಿ ನಿರುತ್ತರವಾಗ್ಬಿಡ್ತು ಕೋರ್ಟ್ನಲ್ಲಿ. ಇಡಿ ಬೇಲ್ ಕೊಡೋದಕ್ಕೆ ಅಬ್ಜೆಕ್ಷನ್ ಮಾಡಿಲ್ಲ, ಯಾಕೆಂದ್ರೆ ನಾನು ಅವನನ್ನು ವಿಚಾರಣೆ ಮಾಡಾಗಿ ಹೋಗಿದೆ, ಆತ ಏನೇನು ಬಾಯಿ ಬಿಡಬೇಕು ಎಲ್ಲ ಬಾಯಿ ಬಿಟ್ಟಾಗಿದೆ, ನಾವು ದೊಡ್ಡ ಮಿಕಾನನ್ನೇ ಹಿಡ್ಕೊಂಡು ಬಂದಿದ್ದೀವಿ, ಇನ್ನು ಇವನು ಹಂಗೆ ಮುಂದೆ ವಿಚಾರಣೆ ಆದ ಬಳಿಕ ಜೈಲಿಗೆ ಹೋಗೋದಾದ್ರೂ ಹೋಗ್ತಾನೆ, ಹೀಗಾಗಿ ಅವನಿಗೆ ಬೇಲ್ ಕೊಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅಂತ ಇಡಿ ಹೇಳ್ತು. ಇದಕ್ಕೆ ರವೀಶ್ ಕುಮಾರ್ ಏನು ಹೇಳ್ತಾನೆ, ಇಡಿ ಬಾಯಿ ಬಂದಾಗ್ಬಿಟ್ಟಿದೆ, ಏನು ಉತ್ತರ ಇಲ್ಲ ಅಂತ ಆಮ್ ಆದ್ಮಿಯ ಕೇಜ್ರಿವಾಲ್ ಪರವಾಗಿ ವಿಡಿಯೋ. ಇದೆಲ್ಲ ಒಂದು ಕಡೆ ನಡೀತಾ ಇದೆ, ಮೋದಿ ಸರ್ವಾಧಿಕಾರಿ ಅಂತ ಬಿಂಬಿಸಲಾಗ್ತಾ ಇದೆ. ಜೊತೆಗೆ ಈ ರವೀಶ್ ಕುಮಾರ್ನ ಅತಿ ದೊಡ್ಡ ಅಸ್ತ್ರ ಏನು ಕೇಳಿದ್ರೆ, ನಿರುದ್ಯೋಗ. ಈ ದೇಶದಲ್ಲಿ ನಿರುದ್ಯೋಗ ಇದೆ. ನರೇಂದ್ರ ಮೋದಿ ಅವರ ಕಾಲದಲ್ಲಿ ಒಬ್ಬನಿಗೂ ಉದ್ಯೋಗ ಇಲ್ಲಪ್ಪ, ಎಲ್ಲರೂ ನಿರುದ್ಯೋಗಿಗಳಾಗಿದ್ದಾರೆ ಅಂತ. ಮಿತ್ರರೇ, ಈ ರವೀಶ್ ಕುಮಾರ್ ಇದಾನಲ್ಲ, ಈತ ಲೆಫ್ಟ್ ಚಿಂತನೆಯಿಂದ ತೀರಾ ಪ್ರಭಾವಿತನಾದವನು. ಈತ ಕಾಂಗ್ರೆಸ್ಸನ್ನು ಸಪೋರ್ಟ್ ಮಾಡ್ತಾನೆ, ಅದಕ್ಕಿಂತಲೂ ಜಾಸ್ತಿ ಲೆಫ್ಟ್ ಪಾರ್ಟಿಯನ್ನು ಸಪೋರ್ಟ್ ಮಾಡ್ತಾನೆ. ಲೆಫ್ಟ್ ಐಡಿಯಾಲಜಿಯನ್ನು ಇಡೀ ದೇಶದಲ್ಲಿ ಬಿತ್ತರಿಸುವಂತಹ ಒಬ್ಬ ವ್ಯಕ್ತಿ. ಈ ಲೆಫ್ಟ್ ವಿಚಾರಧಾರೆ ಹೇಗಿರುತ್ತೆ ಗೊತ್ತಾ, ಇವರಿಗೆ ಜಾಬ್ಸ್ ಅಂದ್ರೆ ಏನು, ಸರ್ಕಾರಿ ಉದ್ಯೋಗ. ಪ್ರೈವೇಟ್ ಸೆಕ್ಟರ್ನಲ್ಲಿ ಎಷ್ಟೇ ಜಾಬ್ ಕ್ರಿಯೇಟ್ ಆದರೂ ಕೂಡ ಅದರ ಬಗ್ಗೆ ಇವರು ಮಾತನಾಡೋದಿಲ್ಲ, ಅದು ಜಾಬ್ಸೇ ಅಲ್ಲ. ನೀವು ಬೇಕಾದರೆ 2 ಲಕ್ಷ ಸಂಬಳ ತೆಗೆದುಕೊಳ್ಳಿ, ಅದನ್ನು ಇವರು ಜಾಬ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಉದ್ಯಮಗಳು ಸ್ಟಾರ್ಟ್ ಆದರೆ, ಸ್ಟಾರ್ಟಪ್ಗಳಾದರೆ ಇದರ ಬಗ್ಗೆ ಇವರು ಮಾತನಾಡೋದಿಲ್ಲ. ಇವರಿಗೆ ಉದ್ಯೋಗ ಅಂತಂದ್ರೇನು, ಸರ್ಕಾರಿ ಉದ್ಯೋಗ ಸಿಗಬೇಕು. ಮಿತ್ರರೇ, ಈ ದೇಶದಲ್ಲಿ 140 ಕೋಟಿ ಜನರಿದ್ದಾರೆ. ಇದರಲ್ಲಿ ದುಡಿಯುವಂತಹ ಶಕ್ತಿ ಇರುವವರು ಒಂದು 60 ಕೋಟಿ ಇದ್ದಾರೆ ಅಂತ ಅಂದುಕೊಳ್ಳಿ. 60 ಕೋಟಿ ಜನರಿಗೆ ಇವತ್ತು ಸರ್ಕಾರಿ ಉದ್ಯೋಗ ಕೊಡೋದಕ್ಕೆ ಸಾಧ್ಯವಾ? ಏನು ಮಾತನಾಡ್ತಾರೆ ಇವರು? ಅದಕ್ಕೆ ಲಾಜಿಕ್ ಇಲ್ಲ, ತಲೆ ಇಲ್ಲ, ಬುಡ ಇಲ್ಲ, ಔಟ್ಡೇಟೆಡ್ ಸಿದ್ಧಾಂತಗಳು. ಇದನ್ನೇ ಜನರ ಮುಂದಿಡುವಂಥದ್ದು, ಕಲ್ಲರ್ ಕಾಗೆ ಹಾರಿಸುವಂಥದ್ದು. ನಿರುದ್ಯೋಗ. ಮಿತ್ರರೇ, ಒಂದು ಅಂಕಿಅಂಶವನ್ನು ಕೊಡ್ತೀನಿ. ಇವತ್ತು ನರೇಂದ್ರ ಮೋದಿ ಅವರು ಬಂದ ಬಳಿಕ ಈ ದೇಶದಲ್ಲಿ 9 ಕೋಟಿ ಮಂದಿ PFಗೆ ಎನ್ರೋಲ್ಮೆಂಟ್ ಆಗಿದ್ದಾರೆ. ಅಂದರೆ PF ಅವರ ಹೆಸರಿನಲ್ಲಿ ಕಟ್ಟಲಾಗ್ತಾ ಇದೆ. ಇದರ ಅರ್ಥ ಏನು, 9 ಕೋಟಿ ಜನ ಹೊಸದಾಗಿ ಉದ್ಯೋಗವನ್ನು ಗಳಿಸ್ಕೊಂಡಿದ್ದಾರೆ. ಖಾಸಗಿ ಕ್ಷೇತ್ರದಲ್ಲಿ ಏನೆಲ್ಲರಿಗೂ ಸರ್ಕಾರಿ ಉದ್ಯೋಗ ಸಿಗುತ್ತಾ? ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗ ಗಳಿಸ್ಕೊಂಡಿದ್ದಾರೆ. ಜೊತೆಗೆ ಕಳೆದ 10 ವರ್ಷದಲ್ಲಿ ಈ ದೇಶದಲ್ಲಿ ಎಷ್ಟು ಸ್ಟಾರ್ಟಪ್ಗಳು ಆರಂಭವಾಗಿದ್ದಾವೆ ಅನ್ನೋದ್ರ ಬಗ್ಗೆ ಇವರೇನಾದರೂ ಮಾಹಿತಿ ಕೊಡ್ತಾರಾ? ಈ ರವೀಶ್ ಕುಮಾರ್ ಮಾತನಾಡ್ತಾನ? ಖಂಡಿತವಾಗ್ಲೂ ಇಲ್ಲ. ಈ ದೇಶದಲ್ಲಿ ಎಷ್ಟು ಯೂನಿಕಾರ್ನ್ಗಳು ಹೊರಹೊಮ್ಮಿದಾವೆ ಅನ್ನೋದ್ರ ಬಗ್ಗೆ ಈತ ಮಾಹಿತಿ ಕೊಡ್ತಾನ? ಖಂಡಿತವಾಗ್ಲೂ ಇಲ್ಲ. ಇವತ್ತು ಯೂನಿಕಾರ್ನ್, ಸ್ಟಾರ್ಟಪ್ ಇದನ್ನೆಲ್ಲ ಕಳೆದ 10 ವರ್ಷದ ಹಿಂದೆ ನಾವು ಕೇಳೇ ಇರಲಿಲ್ಲ. ಇವತ್ತು ಕೆಲವರು ಕೇಳಿಲ್ಲ, ಯಾಕೆಂದ್ರೆ ಇವರೆಲ್ಲ ಇದಕ್ಕೆ ಪ್ರಚಾರ ಕೊಡೋದಿಲ್ಲ. ಖಾಸಗಿ ಕ್ಷೇತ್ರದಲ್ಲಿ ಉದ್ಯಮಗಳ ಅಭಿವೃದ್ಧಿ ಆಗಿರಬಹುದು, ಈ ಮೂಲಕ ಜಾಬ್ ಕ್ರಿಯೇಟ್ ಆಗಿರಬಹುದು, ಜನರ ಜೀವನ ಮಟ್ಟ ಸುಧಾರಣೆ ಆಗಿದ್ದಿರಬಹುದು, ಇದು ಯಾವುದರ ಬಗ್ಗೆಯೂ ಕೂಡ ಇವ್ರು ಯಾರೂ ಮಾಹಿತಿ ಕೊಡೋದಿಲ್ಲ. ಕೇವಲ ಸರ್ಕಾರಿ ಉದ್ಯೋಗ, ಸರ್ಕಾರದ ನೀತಿಗಳು, ಇದರ ಬಗ್ಗೆ ಮಾತ್ರ ಜನರನ್ನ ಭ್ರಮೆಗೊಳಪಡಿಸುವಂತಹದ್ದು. ಮಿತ್ರರೇ, ಹೀಗೆ ಹೇಳ್ತಾ ಹೋದರೆ ಸಾಕಷ್ಟಿದೆ. ನಾನು ಇಲ್ಲಿಗೆ ಇದನ್ನು ಎಂಡ್ ಮಾಡ್ತೇನೆ. ಈ ಧ್ರುವರಾಟೆ ಇದನ್ನಲ್ಲ, 2019ರಲ್ಲಿ ತೀರಾ ಆಕ್ಟಿವ್ ಆಗಿದ್ದ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಇಡೀ ದೇಶದಲ್ಲಿ ಒಂದು ಪ್ರಚಾರ ಮಾಡ್ತಾ ಇದ್ರು, ರಫೇಲ್ ಒಂದು ದೊಡ್ಡ ಹಗರಣ, ಕೇಂದ್ರ ಸರ್ಕಾರ ಇದರಲ್ಲಿ ಪಾಲುದಾರಿಕೆಯನ್ನು ಹೊಂದಿದೆ, ನರೇಂದ್ರ ಮೋದಿ ಅವರ ಅತಿ ದೊಡ್ಡ ಹಗರಣ ಅಂತ. ಈ ಬಾರಿ ಎಲೆಕ್ಟೋರಲ್ ಬಾಂಡ್ ಬಗ್ಗೆ ಮಾತನಾಡ್ತಾ ಇದ್ದಾರಲ್ಲ, ಆಗ ರಫೇಲ್ ಬಗ್ಗೆಯೂ ಕೂಡ ಇದೇ ರೀತಿಯಾಗಿ ಮಾತನಾಡ್ತಾ ಇದ್ರು. ಆದರೆ ಸುಪ್ರೀಂ ಕೋರ್ಟ್ ಹೇಳ್ತು, ಯಾವುದೂ ಹಗರಣ ಇಲ್ಲ, ರಫೇಲ್ನಲ್ಲಿ ಏನೂ ಭ್ರಷ್ಟಾಚಾರ ನಡೆದಿಲ್ಲ, ಎಲ್ಲವೂ ಸರಿಯಾಗಿದೆ ಅಂತು. ಆದರೆ ಮಿತ್ರರೇ, ಈ ಧ್ರುವರಾಟೆ ಇದನ್ನಲ್ಲ, ಈ ರಫೇಲ್ ಕುರಿತಾಗಿ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದಾನೆ. ರಫೇಲ್ನಲ್ಲಿ ನರೇಂದ್ರ ಮೋದಿ ಅವರು ದೊಡ್ಡ ಹಗರಣ ಮಾಡಿದ್ದಾರೆ ಎನ್ನುವ ರೀತಿಯಲ್ಲಿ ಬಿಂಬಿಸಿದ್ದಾನೆ. 2019ರ ಚುನಾವಣೆ ಸಂದರ್ಭದಲ್ಲಿ ನಿರಂತರವಾಗಿ ವಿಡಿಯೋಗಳನ್ನು ಹರಿಬಿಟ್ಟಿದ್ದಾನೆ. ಆನಂತರ ಸುಪ್ರೀಂ ಕೋರ್ಟ್ ಹೇಳಿದ ಬಳಿಕ ಈತ ಏನಾದರೂ ದೇಶದ ಮುಂದೆ ಕ್ಷಮೆ ಕೇಳಿದಾನ, ಅಥವಾ ಇದರಿಂದ ದೇಶಕ್ಕಾದ ನಷ್ಟವನ್ನು ಈತ ಏನಾದರೂ ಭರಿಸೋದಕ್ಕೆ ಸಾಧ್ಯವಾ? ಆತನ ವಿಡಿಯೋವನ್ನು ನೋಡಿ ಬಿಜೆಪಿ ವೋಟ್ ಹಾಕಬೇಕಾದವನು ಬೇರೆ ಯಾವುದೋ ಪಕ್ಷಕ್ಕೆ ವೋಟ್ ಹಾಕಿದ್ರೆ ಅದನ್ನು ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತಾ? ಹೀಗೆ ಮಿತ್ರರೇ, ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಟೂಲ್ ಕಿಟ್ನಂತೆ ಕೆಲಸ ಮಾಡ್ತಾರೆ. ಈ ಧ್ರುವರಾಟೆ ಜರ್ಮನಿಯಲ್ಲಿರುವಂತಹದ್ದು. ಈತನ ಬಳಿಯಲ್ಲಿ
181 ಲಕ್ಷ ಅಂದರೆ 1.81 ಕೋಟಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಈತ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ರಾತ್ರಿ ಬೆಳಗಾಗುವಷ್ಟರಲ್ಲಿ ಅದು 8ರಿಂದ 10 ಮಿಲಿಯನ್ ಅನ್ನು ದಾಟುತ್ತೆ. ಪ್ರತಿ ವಿಡಿಯೋ ಕೂಡ 8ರಿಂದ 10 ಮಿಲಿಯನ್ ವ್ಯೂಸ್ ಆಗುತ್ತೆ. ಕೆಲವರು ಯೂಟ್ಯೂಬರ್ಸ್ ಇರಬಹುದು ಅಥವಾ ಕೆಲವರು ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬಹುದು. ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ. ವ್ಯೂಸ್ ಬರುವಂಥದ್ದು ಬಹಳ ಕಷ್ಟ, ಬಹಳ ಕಡಿಮೆ ವ್ಯೂಸ್ ಬರುತ್ತೆ. ಅಂಥದ್ರಲ್ಲಿ ಇಂಥವ್ರು ಮಾಡುವಂತಹ ವಿಡಿಯೋಗಳಿಗೆ ಇಷ್ಟೊಂದು ಪ್ರಚಾರ ಸಿಗುವಂಥದ್ದು, ಇಷ್ಟೊಂದು ಜನರು ನೋಡುವಂಥದ್ದು ಹೇಗೆ? ಇದೇ ಟೂಲ್ ಕಿಟ್. ಇದರ ಹಿಂದೆ ಇಡೀ ವಿದೇಶಿ ಶಕ್ತಿಗಳಿದ್ದಾವೆ. ಇವರ ವಿಡಿಯೋಗಳನ್ನು ಆ ರೀತಿಯಾಗಿ ಪ್ರಚಾರ ಸಿಗುವ ಹಾಗೆ ಮಾಡ್ತಾರೆ, ಹೆಚ್ಚು ಜನರಿಗೆ ತಲುಪಿಸುವಂತಹ ಕೆಲಸ ಆಗುತ್ತೆ. ಇದೆಲ್ಲ ಟೂಲ್ ಕಿಟ್ನ ಭಾಗ. ಮಿತ್ರರೇ, ನಿಮಗೆ ಅನ್ನಿಸಬಹುದು ಇವತ್ತು ಅಮೆರಿಕ ತುಂಬ ಚೆನ್ನಾಗಿದೆ, ಪಾಶ್ಚಿಮಾತ್ಯ ದೇಶಗಳು ತುಂಬ ಚೆನ್ನಾಗಿದ್ದಾವೆ, ಎಲ್ಲ ದೇಶಗಳು ಭಾರತವನ್ನು ಇಷ್ಟಪಡುತ್ತೆ ಅಂತ. ಮಿತ್ರರೇ, ಇದು ಸತ್ಯ. ಎಲ್ಲ ದೇಶಗಳು ಭಾರತವನ್ನು ಇಷ್ಟಪಡುತ್ತೆ. ಆದರೆ ಭಾರತದಲ್ಲಿರುವಂಥ ರಾಷ್ಟ್ರೀಯವಾದಿ ಸರ್ಕಾರವನ್ನಲ್ಲ. ಅವ್ರು ಯಾರಿಗೂ ಕೂಡ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದು ಬೇಕಾಗಿಲ್ಲ. ಅಮೆರಿಕದ CIA ಕೂಡ ಇಷ್ಟ ಇಲ್ಲ, ಜರ್ಮನಿಗೂ ಬೇಕಾಗಿಲ್ಲ, ಚೈನಾಗೂ ಬೇಕಾಗಿಲ್ಲ. ಇವರೆಲ್ಲರೂ ಕೂಡ ಭಾರತದ ವಿರುದ್ಧ ಕೆಲಸ ಮಾಡ್ತಿರುವಂಥವ್ರು. ಭಾರತದಲ್ಲಿ ಯಾವುದೋ ಶೇಕ್ ಆಗುವಂಥ ಸರ್ಕಾರ ಬಂದರೆ ಅವ್ರಿಗೆ ಲಾಭ ಇದೆ. ಇಂತಹ ಪ್ರಬಲವಾದಂತಹ ರಾಷ್ಟ್ರೀಯವಾದಿ ಸರ್ಕಾರ ಬಂದಿದ್ದೆ ಆದರೆ ಅವರ ಪುಂಗಿ ಬಂದಾಗತ್ತೆ, ಅವ್ರ ಆಟ ನಡೆಯೋದಿಲ್ಲ, ಅವ್ರು ಹೇಳಿದ್ದನ್ನು ಭಾರತ ಕೇಳೋದಿಲ್ಲ. ಹೀಗಾಗಿ ವಿದೇಶಿ ಶಕ್ತಿಗಳು ಕೂಡ ಭಾರತದ ವಿರುದ್ಧ ಕೆಲಸ ಮಾಡ್ತಾ ಇದ್ದಾವೆ. ಭಾರತದ ಮತದಾರರನ್ನು ಭ್ರಮೆಗೊಳಪಡಿಸಬೇಕು, ಕೊನೆಯ ಕ್ಷಣದಲ್ಲಿ ರಿಸಲ್ಟನ್ನು ವ್ಯತ್ಯಾಸ ಮಾಡಬೇಕು ಅಂತ ದೊಡ್ಡ ಹುನ್ನಾರ ನಡೀತಾ ಇದೆ ಕೂಡ. ನಾನು ಯಾಕೆ ಇಷ್ಟೊಂದು ಸುದೀರ್ಘವಾಗಿ ಈ ವಿಚಾರಗಳನ್ನೆಲ್ಲ ನಿಮ್ಮ ಮುಂದಿಡುವ ಪ್ರಯತ್ನ ಮಾಡಿದೆ ಅಂತಂದರೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಕೊನೆಯ ಕ್ಷಣಗಳಲ್ಲಿ ಭ್ರಮೆಗೊಳಪಡಬೇಡಿ. ನೀವೇನು ಅಂದುಕೊಂಡಿದ್ದೀರೋ ಅದನ್ನೇ ಮಾಡಿ. ನೀವು ಇಂಥ ಪಕ್ಷಕ್ಕೆ ಓಟ್ ಹಾಕಬೇಕು, ಅದು ಯಾವುದೇ ಪಕ್ಷ ಆಗಿರಲಿ, ಆ ಪಕ್ಷಕ್ಕೆ ಓಟ್ ಹಾಕ್ತೀನಿ ಅಂತಂದರೆ ಅದೇ ಪಕ್ಷಕ್ಕೆ ಓಟ್ ಹಾಕಿ. ಅದನ್ನು ಬಿಟ್ಟು ಈಗ ಕೊನೆಯ ಕ್ಷಣದಲ್ಲಿ ಇವನು ಹೇಳ್ದ ಅವನು ಹೇಳ್ದ, ನಾನು ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ, ಚಿಕ್ಕ ಪುಟ್ಟ ವಿಚಾರಗಳಿಗೆ ಮಾನ್ಯತೆ ಕೊಟ್ಟು ನಿಮ್ಮ ಮನ ಪರಿವರ್ತನೆ ಮಾಡಿಕೊಳ್ಬೇಡಿ ಅನ್ನುವ ಉದ್ದೇಶಕ್ಕೋಸ್ಕರವಾಗಿ ಈ ವಿಡಿಯೋ ಮಾಡಿದ್ದೀನಿ. ಮಿತ್ರರೇ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.